ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಾಕಿ ಮಾಡೋ ಕಾರಣ ಏನಪ್ಪ ಅಂದರೆ, ಇಷ್ಟು ದಿನ ನಾನು ವೀಡಿಯೋಸ್ ಮಾಡಿ ಆಗ್ತಾ ಇರಲಿಲ್ಲ, ತುಂಬ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಮತ್ತು ಆಮೇಲೆ ಮಕ್ಕಳದು ವೇಟ್ ಕೇಳ್ತಾ ಇದ್ರಿ, ಮತ್ತು ಹೈಟೂ ತುಂಬ ಜನ ಕೇಳಿದ್ದೀರಾ, ಎಷ್ಟು ವೇಟ್ ಇದ್ದಾರೆ, ಎಷ್ಟು ಹೈಟ್ ಇದ್ದಾರೆ ಅಂತಂದೇಳಿ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತಂದೇಳಿ ಈ ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಯಾಕೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅನ್ನೋದಕ್ಕೆ, ಮತ್ತು ಯಾಕೆ ಬಿಸ್ನೆಸ್ ಸ್ಟಾಪ್ ಮಾಡಿದ್ದೀನಿ ಅನ್ನೋದಕ್ಕೆ ಎಲ್ಲವುದು ಒಂದೇ ಲಾಗಲ್ಲಿ ಹೇಳ್ಬಿಡೋಣ ಅಂತಂದೇಳಿ. ಪಾಯಿಂಟ್ 1 ಯಾವುದಂದರೆ, ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂತಂದರೆ, ನಮ್ಮ ಅಮೃತ ಮತ್ತು ಉಷಾ ಅವ್ರು ಬಂದಿದ್ರಲ್ವ, ಫೋನು ಯಾವಾಗಲೂ ಅವ್ರ ಹತ್ರನೇ ಇರೋದು, ನನ್ನ ಹತ್ರ ಇದ್ದಿಲ್ಲ. ಮಕ್ಕಳು ಬಂದಾರಲ್ವ, ಇವಾಗ ಅವ್ರ ಹತ್ರ ಬೈದ್ಬಿಟ್ಟು ಹಂಗೆಲ್ಲ ಇಸ್ಕೊಳಕ್ಕಾಗಲ್ಲ. 1.5 ತಿಂಗಳು ರಜೆ ಇದ್ದಾಗ ಅವ್ರಿಗೆ ತುಂಬ ಅಂದರೆ ರೀಲ್ಸ್ ಮಾಡೋಕ್ಕೆ ತುಂಬ ಇಷ್ಟ. ಫೋನ್ ಅವ್ರಿಗೆ ಕೊಟ್ಬಿಟ್ಟಿದ್ದೆ. ಅದ್ರಾಗ ಬೇರೆ 2 ಮಕ್ಕಳದು ಮತ್ತು ಒಂದು ಸ್ವಲ್ಪ ಕೆಲಸ ಅದು ಇದು ಆಳುಮೂಳು ಕೆಲಸ ಹಿಂಗೆಲ್ಲ ಇರೋದಕ್ಕೆ ನನಗೆ ಮತ್ತೆ ಎಡಿಟಿಂಗ್ ಮಾಡೋದು, ಮತ್ತು ಇವಾಗ ಅವರು ಫೋನ್ ಕೊಟ್ಟಾಗ ಅವಾಗ ವೀಡಿಯೋ ಮಾಡೋಕ್ಕಾಗಲ್ಲ, ಎಲ್ಲರಿದ್ದಾಗ ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಒಂದು ನಿಮಿಷ ಏನೋ ಒಂದು ಸ್ವಲ್ಪ ಇದಾಗೋಯ್ತು, ಅದಕ್ಕೆ ನಾನು ಸ್ಟಾಪ್ ಮಾಡಿಕೊಂಡೆ. ನನಗೆ ಅವರು ಫೋನ್ ಕೊಟ್ಟಾಗ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆವಾಗ ಮಕ್ಕಳದೊಂದು ಇದಿರ್ತಲ್ವ. ಸೊ ಹಂಗಾಗಿ ಮತ್ತು ಒಂದು ವಾರ ರೂಪಕ ಬೇರೆ ಬರ್ತಾ ಇರಲಿಲ್ಲ, ನಾನು ವೀಡಿಯೋಸನ್ನು ಮಾಡ್ತಾ ಇರಲಿಲ್ಲ. ಸೊ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಅದು ಒಂದು ಕಾರಣ. ಮತ್ತು ಇವರ ಬರೇ ರೀಲ್ಸು ಮಾಡೋದೇ ಅದೇ ಹಾಕೋದು, ಅದರಲ್ಲೇ ಮುನ್ಗೋಗ್ಬಿಟ್ಟಿದ್ರು ಫೋನಲ್ಲಿ. ನಂದು ಫೋನ್ ಸಿಗ್ತಿದ್ದೆ ಅಪರೂಪ ನನಗೆ. ಮತ್ತು ಆಮೇಲೆ ಬಿಸ್ನೆಸ್ ಒಂದು ಅಂತಂದರೆ ಅದೇ ಫೋನ್. ಇವಾಗ ಆಯಿಲ್ ಅಂತೂ ರೆಡಿ ಮಾಡಿದ್ದೀನಿ, ಇಲ್ಲೇ ಇರೋರು ತೊಗೊಂಡು ಹೋಗಿದ್ದಾರೆ. ತುಂಬ ಜನ ನನಗೆ ಇಲ್ಲೇ ಇರೋರು ಮನೆಗೆ ಬಂದುಬಿಟ್ಟು ತೊಗೊಂಡು ಹೋಗಿದ್ದಾರೆ. ಈಗ ಬೇರೆ ಊರ ಕಡೆಯವ್ರದ್ದು ಅವ್ರದ್ದೆಲ್ಲ ಆರ್ಡರ್ಸ್ ತೊಗೊಂಡಿರಲಿಲ್ಲ. ಹಳೆ ಕಸ್ಟಮರ್ಗಳಿದಾರಲ್ವ, ಅವ್ರು ಮಾತ್ರ ತೊಗೊತಾ ಇದ್ದರು. ಇವಾಗ ನಾನು ಹೊಸ ಕಸ್ಟಮರ್ಗಂದರೆ ನಾನು ವೀಡಿಯೋ ಮಾಡಿ ಹಾಕಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗೋದು, ಹಾಗಾಗಿ ಅವರು ತೊಗೊತಾರೆ. ಈಗ ಹಳೆ ಕಸ್ಟಮರ್ಗಳಿಗಂದ್ರೆ ಮೊದಲೇ ಗೊತ್ತಿದೆ ನಾನು ಆಯಿಲ್ ಮಾರ್ತೀನಿ, ಮತ್ತು ಇವಾಗ ಅವರಿಗೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ಅವರೇ ತೊಗೊತಾ ಇದ್ರು, ಮತ್ತು ಇಲ್ಲಿರೋರೇ ತೊಗೊತಾ ಇದ್ರು. ಆಮೇಲೆ ಈಗ ಅಕ್ಕನವ್ರೆಲ್ಲರೂ ಅವ್ರಿಗೂ ಎಣ್ಣೆ ಬೇಕಿತ್ತು, ಅವ್ರಿಗೂ ರೆಡಿ ಮಾಡಿಬಿಟ್ಟು ಅವ್ರಿಗೂ ಕಳಿಸಿದೆ. ಈಗ ಅವರೆಲ್ಲರೂ ಊರಿಗೆ ಹೋದರು. ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರುತ್ತೆ. ಇನ್ನು ತುಂಬ ವೀಡಿಯೋಸ್ಗಳು ಮಾಡೋದಿದೆ. ನನ್ನ ಮಕ್ಕಳಿಗೆ ಇವಾಗ ದೊಡ್ಡವಳಿಗೆ ಅಲ್ಲಿ ಬಂದಿರಲಿಲ್ಲ, ಅದರ ಬಗ್ಗೆ, ಮತ್ತು ಒಂದೊಂದು ಮಕ್ಕಳು ಯಾಕೆ ಲೇಟ್ ಇದು ಮಾಡ್ತಾರೆ ಅನ್ನೋದು ಈ ಲಾಗಲ್ಲಿ ಹೇಳ್ಬೋದು. ಇದು ಫುಲ್ಲು ಲಾಗು ದೊಡ್ಡದಾಗ್ಬಿಡುತ್ತಲ್ವ, ನೋಡಲ್ಲ ಸರಿಯಾಗಿ. ಅದಕ್ಕೋಸ್ಕರ ಸ್ವಲ್ಪ ಇವಾಗ ಯಾವುದು ಇಂಪಾರ್ಟೆಂಟ್ ಅದು ಮಾತ್ರ ಹೇಳ್ತಾ ಇದ್ದೀನಿ. ಮತ್ತು ಈಗ ಋಷಿಕಾ ಎಷ್ಟು ವೇಟ್ ಇದ್ದಾರೆ ಅನ್ನೋದು. ಋತಿಕಾ 7 kg ಇದ್ದಾಳೆ, ಋಷಿಕಾ ಬಂದು 7.5 kg ಇದ್ದಾಳೆ. ಹೈಟು ಋಷಿಕಾ 66 ಇದ್ದಾಳೆ, ಋಷಿಕಾ 66 ಇದ್ದಾಳೆ. ಋತಿಕಾ 64 ಇದ್ದಾಳೆ ಹೈಟ್ ಚೆಕ್ ಮಾಡೋದ್ರಲ್ಲಿ. ಮತ್ತು ತೂಕ ಅಂದ್ಕೊಬೇಡಿ, ಹೈಟದಲ್ಲಿ ಋಷಿಕಾ 66, ಋತಿಕಾ 64. ಮತ್ತು ತೂಕದ್ರಲ್ಲಿ ಎಷ್ಟು ವೇಟ್ ಇದ್ದಾರೆ ಅನ್ನೋದಾದರೆ, ಋತಿಕಾ 7 kg, ಋಷಿಕಾ 7.5 kg ಇಷ್ಟಿದ್ದಾರೆ. ತುಂಬ ಜನರ ಕ್ವಶನ್ ಇದೇ ಆಗಿತ್ತು. ಆಮೇಲೆ ಅಂಗನವಾಡಿಯಲ್ಲೂ ಹೋಗಿದ್ದು, ಅದು ವೀಡಿಯೋ ಹಾಕ್ತೀನಿ. ಏನಂದರೆ ತುಂಬ ಹತ್ಬಿಟ್ಟಿದ್ದಾರೆ. ಅದು ಹಳೋ ವೀಡಿಯೋಗಳು ಹಾಕ್ಬಿಟ್ರೆ ಇದು ಡಿಲೇಟ್ ಮಾಡಿಬಿಡ್ತಾರೆ ಯೂಟ್ಯೂಬರು. ಮಕ್ಕಳದ ಬಗ್ಗೆ ಹಳೋದು ಅದಿದು ಕಂಟೆಂಟ್ ಇದ್ದರೆ ಅವರೇ ಡಿಲೇಟ್ ಮಾಡಿ ಹಾಕ್ತಾರೆ. ಅದಕ್ಕೆ ನಾನು ಒಂದು ಸ್ವಲ್ಪ ಅದನ್ನು ಮ್ಯೂಟ್ ಮಾಡಿಬಿಟ್ಟು ಹಾಕ್ತೀನಿ. ಇಲ್ಲ ಒಂದು ಸ್ವಲ್ಪ ಇರೋದನ್ನು ಅಲ್ಲಿ ಅವರು ಹೇಳೋದು, ಅವರು ಎಷ್ಟು ವೇಟ್ ಇದ್ದಾರೆ ಅನ್ನೋದು ಹೇಳೋದನ್ನು ಮಾತ್ರ ಸ್ಟಾಪ್ ಮಾಡಲ್ಲ, ಹಾಕಿರ್ತೀನಿ, ನೀವು ಕೇಳಿಸ್ಕೋಬೋದು ಅದನ್ನು. ನಮ್ಮ ಅಮೃತ ಉಷಾ ಇದ್ದಾಗಲೇ ಹೋಗಿದ್ದೆ ನಾನು, ಇಬ್ಬರನ್ನ ಕರ್ಕೊಂಡು. ಅವರು ಇವಾಗ ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಎಡಿಟಿಂಗ್ ಮಾಡಿ ಹಾಕ್ತಾ ಇರೋದು. ಓಕೆ, ಎಲ್ಲರೂ ಹೋಗಿದ್ದಾಯಿತು ಊರಿಗೆ. ಈ ತೂಕದ ಬಗ್ಗೆ, ಹೈಟಿನ ಬಗ್ಗೆ ಹೇಳಬೇಕಿತ್ತು, ಮತ್ತು ಬಿಸ್ನೆಸ್ ಬಗ್ಗೆ ಹೇಳಬೇಕಿತ್ತು, ಯಾಕೆ ವೀಡಿಯೋಸ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಹೇಳಬೇಕಿತ್ತು. ತುಂಬ ಜನರ ಕ್ವಶನ್ ಅದೇ ಆಗಿತ್ತು. ನನ್ನ ಫ್ರೆಂಡ್ಗಳೆಲ್ಲರೂ ಅದೇ ಕೇಳ್ತಾಯಿದ್ರು, ಯಾಕೆ ನೀನು ಸ್ಟೇಟಸ್ ಬರ್ತಾಯಿಲ್ಲ, ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರು.
ಅವರಿಗೆ ಇದೇ ಎಲ್ಲ ಹೇಳಿದ್ದೆ ಅವ್ರಿಗೆ. ಮತ್ತು ಇನ್ನು ಕೆಲವರು ಯೂಟ್ಯೂಬರ್ಸ್ ನನ್ನ ಸಬ್ಸ್ಕ್ರೈಬರ್ ಇರ್ತಾರಲ್ವ, ಅವ್ರಿಗೂ ಒಂದು ಡೌಟ್ ಇರುತ್ತೆ, ಅದು ಕ್ಲಿಯರ್ ಮಾಡಿಬಿಡೋಣ ಅಂತಂದೇಳಿ ಈ ಲಾಗ್ ಮಾಡಿದೆ. ಓಕೆ, ಯಾರಿಗಾದರೂ ಹೇರ್ ಗ್ರೋತ್ ಆಯಿಲ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವಾಗ ಬೇಕಂದ್ರೂ ಆವಾಗ ಕಳಿಸ್ಕೊಡ್ತೀನಿ. ಇವಾಗೆಲ್ಲ 1 ಲೀಟ್ರ್ ತೊಗೊತಾ ಇದ್ದಾರೆ. ಸ್ಟಾರ್ಟಿಂಗ್ ಏನಂದರೆ 1 ಬಾಟಲ್ ತೊಗೊತಾ ಇದ್ದರು. ಯಾಕಂದರೆ ಅವ್ರಿಗೆ ಯೂಸ್ ಮಾಡಬೇಕು, ಯೂಸ್ ಮಾಡಿದ್ಮೇಲೆ ಹೆಂಗೆ ರಿಸಲ್ಟ್ ಬರುತ್ತೆ ಅನ್ನೋದೊಂದು ಡೌಟ್ ಇರುತ್ತಲ್ವ. ಈಗ ಯೂಸ್ ಮಾಡಿ ರಿಸಲ್ಟ್ ಬಂದಿದೆ, ಅದಕ್ಕೋಸ್ಕರ 1 ಲೀಟ್ರ್ ಎಲ್ಲ ತೊಗೊತಾ ಇದ್ದಾರೆ. ಆ ವಿಡಿಯೋ ನಾನು ನಿಮ್ಗೆ ಹಾಕಿದ್ದೀನಿ, ನೀವು ನೋಡ್ಬೋದು. ಇಲ್ಲಿರೋರೆ ತುಂಬ ಜನ ತೊಗೊತಾ ಇದ್ದಾರೆ, ಬೇರೆ ಕಡೆ ಊರಿಂದನೂ ತೊಗೊತಾ ಇದ್ರು. ಸ್ಟಾಪ್ ಮಾಡೋದಕ್ಕೆ ಹೊಸ ಕಾಂಟ್ಯಾಕ್ಟ್ ಬರ್ತಾ ಇಲ್ಲ, ಹಳೆ ಕಸ್ಟಮರ್ಗಳೇ ತೊಗೊತಾ ಇದ್ದಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಈಗ ವೇಟ್ ಚೆಕ್ ಮಾಡಿದ್ದು ಅದನ್ನು ತೋರಿಸ್ತೀನಿ, ನೀವು ನೋಡ್ಕೊಂಡು ಬರ್ಬೋದು. ಈಗ ಅಂಗನವಾಡಿ ಬಂತು ನೋಡಿ. ಋಷಿಕನಿಗೆ ಫಸ್ಟು ತೂಕ ಚೆಕ್ ಮಾಡ್ತಾ ಇದ್ದಾರೆ. ಅವಳು ತುಂಬ ಅಳ್ತಾಯಿದ್ರು ಮಕ್ಕಳು, ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ. ತುಂಬ ಅಳೋ ಸೌಂಡ್ ಏನಾದರೂ ಕೇಳಿದ್ರೆ ಯೂಟ್ಯೂಬರು ಡಿಲೀಟ್ ಮಾಡ್ತಾರನ್ನೋ ಒಂದೇ ಕಾರಣಕ್ಕೆ ನಾನು ಅಲ್ಲಿ ಮಾತಾಡೋದೆಲ್ಲದನ್ನ ಮ್ಯೂಟ್ ಮಾಡಿದ್ದೀನಿ. ಏನು ಅಂದ್ಕೊಬೇಡಿ, ತುಂಬ ಅಳ್ತಾಯಿದ್ರು ಮಕ್ಕಳು ಇಬ್ಬರೂ. ಅದಕ್ಕೆ ಅಂತ ನೀವು ನೋಡ್ತಾ ಇರ್ಬೋದು, ಅವಳ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಅಳ್ತಾ ಇದ್ಲು ಅಂತಂದೇಳಿ. ಇವಾಗ ಋಷಿಕಾ 7 kg ಇದ್ದಾಳೆ, ಋತಿಕಾ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಆಗಲೂ ಹೇಳ್ತೀನಿ ಎಷ್ಟು ತೂಕ ಇದ್ದಾರೆ ಅಂತಂದೇಳಿ ನಿಮಗೆ. ಅವಳು 6.5 kg ಇದ್ದಾಳೆ ಋಷಿಕಾ 7 kg ಇದ್ದಾಳೆ. ನನ್ನ ಮಕ್ಕಳು ಇಬ್ಬರು ಹೊಸ ಮುಖಗಳು ಕಂಡ್ರೆ ಅಥವಾ ಬೇರೆಯವ್ರ ಹತ್ರ ಹೋಗೋಕ್ಕೆ ತುಂಬ ಅಳ್ತಾರೆ. ಯಾರು ಡೈಲಿ ಎತ್ಕೊತಾರೆ, ಯಾರು ತುಂಬ ಪರಿಚಯ ಇರ್ತಾರೆ ಅವ್ರ ಹತ್ರ ಮಾತ್ರ ನನ್ನ ಮಕ್ಕಳು ಹೋಗೋದು. ಅದಕ್ಕೆ ತುಂಬ ಅಳ್ತಾಯಿದ್ರು, ಇಬ್ಬರು ಒಂದೇ ಸರಿ ಅಳ್ತಾಯಿದ್ರು. ತುಂಬ ಕಷ್ಟ ಆಗೋಯ್ತು ಸಮಾಧಾನ ಮಾಡೋದು. ಪಾಪ ಅಂಗನವಾಡಿ ಟೀಚರ್ ಅವರೂ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದಾರೆ, ಆದರೂ ಸುಮ್ಮನೆ ಇರ್ತಾ ಇಲ್ಲ. ನನ್ನ ಹತ್ರ ಋತಿಕನೂ ಸುಮ್ಮನೆ ಇರ್ತಿಲ್ಲ, ಅವಳು ತೂಕ ಚೆಕ್ ಮಾಡಬೇಕಾಗಿತ್ತು. ಈಗ ನೋಡಿ ಇವಳು 6.5 ಅಷ್ಟೇ, ತಿನ್ನೋದೇ ಇಲ್ಲ, ಎಷ್ಟು ತಿನ್ನಿಸಿದ್ರೂ ತಿನ್ನಲ್ಲ ಮಕ್ಕಳು, ಕಷ್ಟ. ಇವಾಗ ಹೈಟ್ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಋತಿಕನ್ಗೆ, ಅವರೇ ಹೇಳ್ತಾರೆ, ಕೇಳ್ಬೋದು. ಋಷಿಕಾ 66 ಇದ್ದಾಳೆ ಹೈಟು, ಇವಳು 64. ಇಬ್ಬರು ತುಂಬ ಅಂದರೆ ತುಂಬ ಅಳ್ತಾ ಇದ್ದಾರೆ. ನೋಡಿದ್ರಲ್ಲ ಒಂಚೂರು ಅದರಲ್ಲಿ ಅವ್ರು ಹೇಳ್ಬೇಕಾದ್ರೆ ಎಷ್ಟು ವಾಯ್ಸ್ ಕೇಳಿಸ್ತಾ ಇತ್ತಂತ, ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟೆ ನಾನು. ಇನ್ನೇನಾಯ್ತು ಇಬ್ಬರದ್ದು. ಇವಾಗ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೋಡಿದ್ರಲ್ವ ಎಷ್ಟು ವೇಟ್ ಇದ್ದಾರೆ, ಎಷ್ಟು ತೂಕ ಇದ್ದಾರೆ ಅಂತಂದೇಳಿ. ಕೇಳ್ತಾ ಇದ್ದೀರಾ ಯಾಕೆ ವೇಟು ಮಕ್ಕಳು ಇಷ್ಟು ಕಡಿಮೆ ಇದ್ದಾರೆ ಏನು ಅಂತಂದೇಳಿ. ನನ್ನ ಟ್ವಿನ್ಸ್ ಆಗೋದ್ರಿಂದ ಅವ್ರು ನಿಧಾನವಾಗಿಯೇ ತೂಕ ಹಾಕ್ತಾರೆ. ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ಆರೋಗ್ಯವಾಗಿದ್ದಾರೆ, ಜಾಸ್ತಿ ಹಾಸ್ಪಿಟಲ್ಗೆ ತಿರುಗಲ್ಲ, ತುಂಬ ಖುಷಿಯಾಗಿದ್ದೀವಿ. ಮತ್ತು ಇಷ್ಟು ಚಿಕ್ಕ 1 ವರ್ಷದ ಮಗು ಥರ ಕಾಣಲ್ಲ, ಹಂಗೆ ಹಿಂಗೆ ಟೊಯ್ಯ ಟುಸ ಪುಸ ಅಂದರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೀವೇನಾದರೂ ಅಂದ್ಕೊಳ್ಳಿ, ಒಂದೊಂದು ಮಕ್ಕಳು ತಿಂತಾರೆ, ಒಂದೊಂದು ಮಕ್ಕಳು ತಿನ್ನಲ್ಲ. ಇವಾಗ 1 ವರ್ಷ 1 ತಿಂಗಳು 2 ತಿಂಗಳು ಆಗಿದೆ ಅಲ್ವಾ. ಈಗ ಅವರು ಆಟಕ್ಕೆ ಬಿದ್ದುಬಿಟ್ಟಿದ್ದಾರೆ, ಅಂದರೆ ಬರೀ ಆಟ ಆಡಬೇಕು ಅಂತಂದು ಹೇಳ್ತಾರೆ, ಸರಿಯಾಗಿ ತಿನ್ನಲ್ಲ. ಸೊ ಹಂಗಾಗಿ ವೇಟ್ ಸ್ವಲ್ಪ ಕಡಿಮೆ ಇದ್ದಾರೆ. ಜಾಸ್ತಿ ಅಂತೂ ಎಷ್ಟಂತ ಅವ್ರ ಬಾಯಿಗೆ ತುರುಕಬೇಕಾಗುತ್ತೆ ಹೇಳಿ. ಅವ್ರು ತಿನ್ನೋದೇ ಇಲ್ಲ, ಉಗಿತಾರೆ ಚೆನ್ನಾಗಿ, ಥೂ ಅಂತ ಉಗಿತಾರೆ ನಾನು ತಿನ್ಸೋಕ್ಕೆ ಹೋದರೆ. ಈ ಥರ ಮಾಡ್ತಾರೆ. ಅಷ್ಟೇನೇನಿಲ್ಲ. ತುಂಬ ಜನ ಬರೀ ಅದೇ 1 ವರ್ಷದ ಥರ ಕಾಣೋದೇ ಇಲ್ಲ ಅಂತಂದೇಳಿ ಅವರೇ ಹೇಳ್ತಾರೆ, ಮತ್ತು ಅವರೇ ಸಮಾಧಾನ ಹೇಳ್ತಾರೆ. ಟ್ವಿನ್ಸ್ ಅಲ್ವಾ, 2 ಅವಳಿ ಜವಳಿ ಅಲ್ವಾ, ಏನಾಗಲ್ಲ ಬಿಡು, ಒಂದು ಮಗು ಆಗಿದ್ರೆ ಹೆಂಗೋ ತಿಂದು ದಪ್ಪ ಆಗಿರೋದು ಅಂತಂದೇಳಿ ಬೇರೆ ಹೇಳ್ತಾರೆ. ಅವರೇ ಮಾತಾಡ್ಕೊಂಬಿಡ್ತಾರೆ. ಈಗ ಮಧ್ಯೆ ನಾವಿರ್ತೀವಲ್ಲ, ನಮಗೆ ಒಂಥರ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಆಮೇಲೆ ಅಯ್ಯೋ ಹೆಂಗಿದ್ರು ಜನ ಅನ್ಕೊತಾರಲ್ಲ, ಯಾವ ತಲೆ ಕೆಡಿಸ್ಕೋಬೇಕು ಅಂತಂದೇಳಿ ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ನೀವಾದರೂ ಅಷ್ಟೇ, ಮಕ್ಕಳು ಯಾಕೆ ದಪ್ಪ ಆಗಿಲ್ಲ ಏನು ಎತ್ತ ಅಂತಂದೇಳಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಒಟ್ಟಿಗೆ ಎಷ್ಟು ಬೇಕೋ ಅಷ್ಟು ತಗೊತಾರೆ, ತಿಂತಾರೆ, ಆರೋಗ್ಯವಾಗಿದ್ದಾರ ಅಷ್ಟು ಸಾಕು.
ವೇಟ್ ಇವಾಗ ಸಣ್ಣ ಇರೋರು ಮುಂದೆ ದಪ್ಪ ಆಗೇ ಆಗ್ತಾರೆ. ನಾನು ಅಷ್ಟೇ ತುಂಬ ತೆಳ್ಳಗಿದ್ದೆ ಮೊದಲು, ಈಗ ದಪ್ಪ ಆಗಿದ್ದೀನಿ. ಅದೇ ಥರ ಮುಂದೆ ದಪ್ಪ ಆಗ್ತವೆ ಮಕ್ಕಳು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಸ್ವಲ್ಪ ಫ್ರೂಟ್ಸು, ಊಟ ಸರಿ ಅದೆಲ್ಲ ತಿನ್ನಿಸ್ತಾ ಇರಿ, ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಡೈಲಿ ಸಾಯಂಕಾಲ ಆ್ಯಪಲು, ರಾಗಿ ಬಿಸ್ಕೆಟ್ ಕೊಡಿ. ಮತ್ತು ಬೇರೆ ಬಿಸ್ಕೆಟ್ ಎಲ್ಲ ಕೊಡೋಕ್ಕೆ ಹೋಗಬೇಡಿ, ಅದರಲ್ಲೆಲ್ಲ ಮೈದಾ ಮಿಕ್ಸ್ ಆಗಿರುತ್ತೆ. ರಾಗಿ ಬಿಸ್ಕೆಟ್ ಕೊಡಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ. ಓಕೆ, ಮತ್ತು ಇನ್ನೇನು ಅಷ್ಟೇ ಅಂತ ಅನಿಸುತ್ತೆ. ಬೇರೆ ಇಷ್ಟು ದಿನ ಅದರ ಬಗ್ಗೆ, ಅದೇ ವೇಟಿನ ಬಗ್ಗೆ, ಅದ್ರ ಬಗ್ಗೆನೇ ಹೈಟು ವೇಟು. ನಮ್ಮ ಋತಿಕ್ ಒಂದು ಸ್ವಲ್ಪ ಕಡಿಮೆ, ಅವಳು ಋಷಿಕಿನ್ಕಿನ್ನ ಸ್ವಲ್ಪ ಕಡಿಮೆ ಇದ್ದಾಳೆ. ಅವಳು ಋಷಿಕ್ ಅವ್ರ ಅಪ್ಪನ ಥರ ಹೈಟ್ ಬೆಳೀತಾಳೆ ಅಂತ ಅನಿಸುತ್ತೆ. ಆ ಥರ ಕಮೆಂಟ್ ಮಾಡಿದ್ರಿ ಅಲ್ವಾ, ಅದೇ ಮಕ್ಕಳು ವೇಟ್ ಎಷ್ಟು ಕಡಿಮೆ ಇದ್ದಾರೆ ಅಂತಂದೇಳಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ನಾನೆಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದೆ, ಕ್ಯಾಲ್ಸಿಯಮ್ ಎಲ್ಲ ಕೊಟ್ಟಿದ್ರು. ಮಕ್ಕಳು ಕ್ಯಾಲ್ಸಿಯಮ್ ಎಲ್ಲ ಹಾಕ್ತೀನಿ, ಹಸಿವಾಗದೆ ಹಾಕ್ತೀನಿ. ತಿನ್ನಿಸ್ತಾರೆ, ಒಂದು ಸ್ವಲ್ಪ ತಿಂತಾರೆ, ಒಂದು ಸ್ವಲ್ಪ ತಿನ್ನಲ್ಲ. ಆದರೆ ವೇಟ್ ಏನು ಆಗಿಲ್ಲ, ಅಷ್ಟೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಆಮೇಲೆ ಅವ್ರು ನಡೆಯೋದ್ರಲ್ಲಾಗಲಿ, ಕೂತ್ಕೊಳ್ಳೋದು ಎದ್ದೇಳೋದ್ರಲ್ಲಾಗಲಿ ಕಡಿಮೆ ಇಲ್ಲ, ಚೆನ್ನಾಗಿ ಅವ್ರದ್ದೆಲ್ಲ ವೀಡಿಯೋ ಮಾಡಿದ್ದೀನಿ. ನಾನು ವೀಡಿಯೋ ಒಂದೊಂದಾಗಿ ಎಡಿಟಿಂಗ್ ಮಾಡಿ ಹಾಕ್ತೀನಿ. ಅವ್ರು ಯಾವ ತಿಂಗಳಾಗ ಓಡಾಡಿದ್ರು, ಯಾವ ತಿಂಗಳಿಗೆ ಅವ್ರಿಗೆ ಅಲ್ಲಿ ಬಂತು ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಅವರು ಆರೋಗ್ಯವಾಗಿದ್ದಾರೆ, ತೂಕದ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಮುಂದೆ ದಪ್ಪ ಆಗ್ತಾರೆ ಅನ್ನೋದೊಂದು ಭರವಸೆ ನನಗಿದೆ. ಹಾಗಾಗಿ ನೀವೂ ಅಷ್ಟೇ ಮಕ್ಕಳಿಗೆ ಚೆನ್ನಾಗಿ ತಿನ್ನಿಸಿ. ಇದು ತುಂಬ ಜನ ಆಡ್ಕೊಳ್ಳೋರು ಇರ್ತಾರೆ, ಇದು ಹೊಗಳೋರು ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರೆ ಅನ್ನೋದನ್ನ ಮುಖ್ಯ ಅಲ್ವಾ. ಅಯ್ಯೋ ಆ ಮಗು ದಪ್ಪ ಇದೆ, ನನ್ನ ಮಗು ಸಣ್ಣ ಇದೆ ಅಂತಂದೇಳಿ ತಲೆ ಕೆಡಿಸ್ಕೊಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ಮೇಲೆ ಲಾಗ್ ಖಂಡಿತವಾಗಿ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಮಾಡೇ ಮಾಡ್ತೀನಿ. ಓಕೆ, ಬಾಯ್ ಬಾಯ್.